ಹೌದೌದೌದು, ನೀವು ಕೇಳಿದಕ್ಕೆ ನಾನು ಹೀಗೆ ಉತ್ತರ ಕೊಟ್ಟೆ. ಬಾವಾ, ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ ಈಗ? ನಿಮಗೆ ಈ ಮನೇಲಿ ಯಾರಾದರೂ ಏನಾದರೂ ಅಂದ್ರ, ಅಥವಾ ನಿಮ್ಮ ಮನ್ಸಿಗೆ ನೋವಾಗೋ ಥರ ನಡ್ಕೊಂಡ್ರೆ ಯಾರಾದರೂ ಹೇಳಿ ಬಾವಾ. ಏನಾದರೂ ಬೇಜಾರಾಗೋ ಥರ ಆಯ್ತಾ ನಮ್ಮ ಮನೇಲಿ? ಅಯ್ಯೋ ಅಯ್ಯೋ, ಎಂತ ಮಾತಾಡ್ದೆಪ್ಪ. ಇದು ಮನೆನಾ? ಅಲ್ಲ, ದೇವಸ್ಥಾನ. ಇಲ್ಲಿರೋರೆಲ್ಲ ದೇವತಾ ಮನುಷ್ಯರು. ಇಂಥವ್ರಿಂದ ನಮಗ್ ನೋವಾಗುತ್ತಪ್ಪ. ಮತ್ತೆ ಯಾಕಂತ ಮತ್ತೆ? ಮಮ್ಮಿದ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಿರೋದು ಇನ್ನೊಂದು ಮನೆ ಮಾಡಿ ನನ್ನ ಕುಟುಂಬವನ್ನ ನಾನೇ ಕಷ್ಟಪಟ್ಟು ದುಡಿದು ಸಾಕ್ಬೇಕು ಅನ್ನೋ ಕಾರಣಕ್ಕೆ. ಏನ್ರಿ ಹೇಳ್ತಿದ್ದೀರಾ? ನೀವು ದುಡ್ದು ಬೇರೆ ಮನೆ ಮಾಡಿ ನಮ್ಮನ್ನೆಲ್ಲ ಸಾಕ್ತೀರಾ? ಅಮ್ಮ, ಕೇಳಿಸ್ಕೊಂಡೆ ನಮ್ಮ ನನ್ನ ಗಂಡ ಹೇಳ್ತಿರೋದನ್ನ? ಇದು ಕನಸೋ ನನಸೋ ನನಗೊಂದು ಅರ್ಥ ಆಗ್ತಿಲ್ಲ ರೀ. ನಿಮ್ಮ ಮೈ ಮೇಲೆ ಏನಾದ್ರು ದೇವ್ರಿಗೆ ಬಂದ್ಬಿಡ್ತಾ ಹೇಗೆ? ನನಗೆ ಹಾಗೆ ಅನಿಸ್ತಾ ಇಲ್ಲ. ಯಾವುದೋ ದೇವತೆ ಕೃಪಾ ಕಟಾಕ್ಷಿಂದ ಇವ್ರಿಗೆ ಒಳ್ಳೆ ಬುದ್ಧಿ ಬಂದಿರಬೇಕು ಅನ್ಸುತ್ತೆ. ಹೌದೌದು ರೀ, ನಿಜ ಏನ್ರಿ? ನೀವು ದುಡ್ದು ಬೇರೆ ಮನೆ ಮಾಡಿ ನಮ್ಮನ್ನೆಲ್ಲ ಸಾಕ್ತೀರಾ? ಹೌದು ಕಣೆ, ನಿರ್ಧಾರ ಮಾಡಿದ್ದೀನಿ. ಎಷ್ಟು ದಿನ ಅಂತ ಹೆಂಡತಿ ಮಕ್ಕಳನ್ನ ತವ್ರ ಮನೇಲೇ ಇಟ್ಟು ಸಾಕೋದು. ಹೆಂಡತಿ ಮಕ್ಕಳು ಮಾತ್ರ ಅಲ್ಲ, ನಿಮ್ಮ ತಾಯಿಯವರು ಇಲ್ಲೇ ಇದಾರಲ್ಲ. ಬರೀ ಮಾತಿಗೆ ಹೇಳ್ದೆ ಅಷ್ಟೇ. ನೀವು ಬರೀ ಮಾತಲ್ಲಿ ಹೇಳಿದ್ರು ಆ ಮಾತು ಸತ್ಯನೇ ಅನಂತ ಶಯನ. ನನ್ನ ಮಗನಿಗೆ ಬುದ್ಧಿ ಬಂದಿದೆ. ನಮಗೆ ಈ ಮನೆ ಋಣ ತೀರಿದೆ. ಹೌದು ಮಾವ, ಯಾವ ಗಂಡಸು ಹೆಂಡತಿ ಮಕ್ಕಳನ್ನ ಅವ್ರ ಅಮ್ಮನ್ನ ಎಲ್ರನ್ನು ಕರ್ಕೊಂಬಂದು ತವ್ರ ಮನೇಲೆ ಜಾಂಡ ಊರ್ಬೇಕು ಅಂತ ಅನ್ಕೊಂಡಿರಲ್ಲ. ಅದ್ರೇನ್ ಮಾಡೋದು, ನನ್ನ ದುರ್ವಿಧಿ ಹಾಗಾಗೋಯ್ತು. ಈಗ ಜ್ಞಾನೋದಯ ಆಗಿದೆ, ಅದಕ್ಕೆ ಬೇರೆ ಮನೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂತೂ ನಿಮ್ಗೆ ಜ್ಞಾನೋದಯ ಆಯ್ತಾ? ಅದ್ ಯಾವ ಮರದ ಕೆಳಗಡೆ ಕುತ್ಕೊಂಡು ತಪಸ್ ಮಾಡಿದ್ರಿ ಇಂತ ಒಳ್ಳೆ ಜ್ಞಾನೋದಯ ಆಗೋಗಿದೆ? ಅದು ಹೆಮ್ಮರನೆ ಬಿಡಮ್ಮ. ಅದು ಬುದ್ಧಿ ಇಲ್ದವ್ರನ್ನ ತಿದ್ದಿ ಒದ್ದಿ ಬುದ್ಧಿ ಹೇಳೋ ಮಹಾಮರ, ಆಲದ ಮರ. ಆ ಮರಕ್ಕೆ ಇಲ್ಲಿಂದಾನೆ 3 ನಮಸ್ಕಾರ ಹಾಕ್ಬಿಡ್ತೀನಿ. ನಿಮ್ಗಂತೂ ಒಳ್ಳೆ ಬುದ್ಧಿ ಬಂತಲ್ಲ, ನನಗಷ್ಟೇ ಸಾಕು. ಅಕ್ಕ, ನೀನು ಸುಮ್ಮನೆ ಇರೋ ಸ್ವಲ್ಪ. ನೀನು ಬಾವ ಹೇಳಿದಕ್ಕೆ ತಲೆ ಆಡಿಸ್ತಾ ಇದೆಯಲ್ಲ. ಇದು ತುಂಬಿದ ಕುಟುಂಬ. ಇಷ್ಟು ದಿನ ಕಷ್ಟನೋ ಸುಖನೋ ಮನೇಲಿ ಇದ್ರು ತಾನೆ. ಇವಾಗ ನನಗೆ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಅಯ್ಯೋ, ಇಷ್ಟೊಂದು ನೊಂದ್ಕೊಂಬಿಟ್ಟಿಲ್ಲ. ಇಷ್ಟಕ್ಕೆ ಇಷ್ಟೆಲ್ಲ ನೊಂದ್ಕೊಂಡ್ರೆ ಹೇಗೋ? ಆಯ್ತು, ನೀನು ಹೇಳ್ದಂಗೆ ಹೇಳ. ನೋಡಪ್ಪ, ನೀನು ನೊಂದ್ಕೋಬೇಡ, ನೀನು ನೊಂದ್ಕೋಬೇಡ ಕಾರ್ತಿಕೇಯ. ನಾವೇ ಮನೆ ಬಿಟ್ಟು ಹೋಗಲ್ಲಪ್ಪ. ಹೋಗಲ್ಲ ಹೋಗಲ್ಲ ನನ್ನ ಕಾರ್ತಿಕೇಯ, ನನ್ನ ಬಂಗಾರ. ತರಿದ್ರ ಓಹೋ, ಇದಕ್ಕೆ ಕಾಯ್ತಿದ್ರಾ? ಇಷ್ಟಕ್ಕೆ ನಿಮ್ಮನ್ನ ಬಿಟ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ಅಮ್ಮ, ಏನಮ್ಮ ಇದು? ಅಪರೂಪಕ್ಕೆ ನನ್ನ ಗಂಡಂಗೆ ಒಳ್ಳೆ ಬುದ್ಧಿ ಬಂದು ಒಂದು ನಿರ್ಧಾರ ತಗೊಂಡ್ರೆ ನಿನ್ ಮಗ ಅದಕ್ಕೂ ಕಲ್ಲ ಹಾಕ್ತಾನಲ್ಲಮ್ಮ. ಅಕ್ಕ ಅಕ್ಕ, ಅವ್ರು ಏನ್ ಮಾಡ್ಬೇಕು ಇಲ್ಲೇ ಮಾಡ್ಬೋದಲ್ವಾ? ಧನಲಕ್ಷ್ಮಿ, ನಿಂತ್ಕೊಳ್ಳೆ. ಏನಪ್ಪ ಇದೆಲ್ಲ, ಏನಪ್ಪ? ನನಗೂ ಗೊತ್ತಾಗ್ತಿಲ್ಲ ಮಗನೇ. ಅಯ್ಯೋ, ನಿನ್ನನ್ನು ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತಿದೆ. ಏನು ಮಾಡೋದು? ನೀನು ಮಾಡಿದ್ದು ಒಂದೇ ಒಂದು ತಪ್ಪು. ನನ್ನ ತಂಟೆಗೆ ಬಂದಿತ್ತು. ನೀನು ನನ್ನ ತಂಟೆಗೆ ಬರದೇ ಹೋಗಿದ್ದಿದ್ರೆ ಈಗ ನಿನ್ನ ಗಂಡ ಮಗು ಜೊತೆ ಹ್ಯಾಪಿ ಆಗಿರ್ಬೋದಿತ್ತು. ಆದ್ರೆ ಏನ್ ಮಾಡೋದು? ಹಾಗಾಗ್ಲಿಲ್ವಲ್ಲ.
ನಾನು ಯಾರಿಗೂ ಹಿಂಸೆ ಕೊಡಬಾರ್ದು ಅಂತ ಅನ್ಕೋತೀನಿ. ಆದ್ರೆ ಏನ್ ಮಾಡೋದು, ವಿಧಿ ನನ್ನ ಕೈಯಲ್ಲಿ ಈ ತರ ಕೆಲಸ ಮಾಡಿಸ್ಬಿಡುತ್ತೆ. ಜಾತ್ರೆಯಲ್ಲಿ ಮರಿ ಕಡಿಯೋನಿಗೆ ಜೀವ ತೆಗೆಯೋ ಆಸೆ ಇರುತ್ತಾ? ಇಲ್ಲ. ಆದ್ರೆ ಅದು ಒಂದು ಕೆಲಸ ಅಷ್ಟೇ. ಅಯ್ಯೋ, ನೀನಂತ ಒಳ್ಳೆಯವಳು ಟಾರ್ಚರ್ ಕೊಡ್ತಿರೋದು ನನಗೂ ಕಷ್ಟ ಆಗ್ತಿದೆ. ಆದ್ರೆ ಏನ್ ಮಾಡೋದು? ಹ, ಇಷ್ಟೊಂದು ಬುದ್ಧಿವಂತಿಕೆ, ಧೈರ್ಯ ಒಳ್ಳೇದಲ್ಲ. ಹಾ, ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನಾನು ತುಂಬಾ ಜನರ ಜೀವ ತೆಗೆದಿದ್ದೇನೆ. ಅದ್ರಲ್ಲಿ ನೀನು ಒಬ್ಳಾಗ್ಬೇಡ. ನಿಂತರ ಒಬ್ಬನ್ನ ಸುಮಾರು ವರ್ಷದಿಂದ ಕೂಡ ಹಾಕಿದ್ದೆ. ಅವನು ಎಸ್ಕೇಪ್ ಆಗ್ಬಿಟ್ಟ. ನಾನು ಸುಮ್ಮನೆ ಬಿಡ್ತೀನಾ? ಅವನನ್ನು ಹಿಡಿದು ಕಾಲಿಗೆ ಶೂಟ್ ಮಾಡಿ ಮೂಲೆಯಲ್ಲಿ ಕೂರಿಸಿದ್ದೀನಿ. ನೀನು ಅದೇ ತರ ಏನಾದ್ರೂ ಮಾಡಬೇಕು ಅನ್ಕೊಂಡ್ರೆ ನಿನಗೂ ಅದೇ ಗತಿ. ಹುಷಾರ್. ನೀನು ನನ್ನ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀನಿ ಅನ್ನೋ ಭ್ರಮೇಲಿದ್ಯಾ? ಇಲ್ಲ, ಇನ್ನೂ ತುಂಬಾ ತಿಳ್ಕೊಳ್ಳೋದಿದೆ ನನ್ನ ಬಗ್ಗೆ. ನಾನು ನೀನ್ ಅನ್ಕೊಂಡಷ್ಟು ಕ್ರೂರಿ ಅಲ್ಲ, ಅದಕ್ಕಿಂತ ಜಾಸ್ತಿ ಕ್ರೂರಿ. ನೆನ್ಪಿರ್ಲಿ.